ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಯಾರಿದು ಹೊಸ ಫೇಸ್ ಅಂತ ನೋಡ್ತಿದ್ದೀರಾ? ತಲೆ ಕೆಡ್ಸ್ಕೊಂಬಿಡಿ, ನಾನೇ ಹೇಳ್ತೀನಿ. ನನ್ನ ಹೆಸರು ಗಣೇಶ್ ಅಂತ, ಬಟ್ ಎಲ್ಲ ಗಣಿ ಅಂತ ಕರೀತಾರೆ. ಯಾಕೆ ಅಂತ ಕೇಳ್ಬಿಡಿ, ನನಗೂ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಕೇಳ್ತಿರೋದಕ್ಕೆ ನನಗೂ ಅಭ್ಯಾಸ ಆಗಿಬಿಟ್ಟಿದೆ. ಓಕೆ, ಟೈಮ್ ವೇಸ್ಟ್ ಮಾಡೋದ ಟಾಪಿಕ್ಗೆ ಬರ್ತೀನಿ. ಸಡನ್ ನನಗೊಂದು ಥಾಟ್ ಬಂತು, ಇಷ್ಟು ವರ್ಷ ಆಯಿತು ಲೈಫಲ್ಲಿ ಏನು ನಡೀತಾ ಇದೆ, ನಾನೇನು ಮಾಡ್ತಿದ್ದೀನಿ ಅಂತ. ಅರ್ಧ ಗಂಟೆ ಯೋಚನೆ ಮಾಡಿದೆ, ಏನೂ ಗೊತ್ತಾಗಲಿಲ್ಲ. ಆಮೇಲೆ ಅನ್ನಿಸ್ತು ಏನಾದ್ರು ಮಾಡಬೇಕಲ್ಲ ಅಂತ. ಹಾಗೆ ಥಿಂಕ್ ಮಾಡ್ತಿರ್ಬೇಕಾದ್ರೆ ಅನ್ನಿಸ್ತು, ಯಾಕೆ ನಾನು ವ್ಲಾಗ್ ಮಾಡ್ಬೋದು ಅಂತ. ಎಸ್, ದಿಸ್ ಈಸ್ ಮೈ ಫಸ್ಟ್ ವ್ಲಾಗ್. ವೆಲ್ಕಮ್ ಟು ಮೈ ಚಾನಲ್. ಸರಿ, ವ್ಲಾಗ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೇನೋ ನಿಜ, ಬಟ್ ಹೇಗೆ ಅನ್ನೋ ಕ್ವಶನ್ ಮಾರ್ಕ್ ಇನ್ನೂ ದೊಡ್ಡದಾಗಿತ್ತು. ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೋ ನಿಜ, ಆಮೇಲೆ ಗೊತ್ತಾಗಿದ್ದು ನಾನು ಆ ಜನ್ಮ ಇಂಟ್ರೋವರ್ಟ್ ಅಂತ. ಮನೆಗೆ ಎಷ್ಟು ಬಂದರೆ ಮಾತಾಡೋಕ್ಕಾಗ್ತದೆ, ರೂಮ್ ಸೇರ್ಕೊತಿದ್ದೀನಿ. ನಾನು ಇವಾಗ ಅಂದ್ಕೊಂಡಿದ್ದು ಲಕ್ಷಾಂತರ ಜನದ ಮುಂದೆ ಮಾತಾಡಬೇಕು ಅಂತ. ಆದರೆ ಹೇಗೆ? ಅವಾಗೇ ನೆನಪಾಯಿತು ನಾನು ಸ್ಕೂಲಲ್ಲಿ ಕೇಳಿದ್ದು ಒಂದು ಮಾತು, ಮಿರರ್ ಮುಂದೆ ನಿಂತ್ಕೊಂಡು ಮಾತಾಡಿದ್ರೆ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ. ಸರಿ, ಇದನ್ನು ಟ್ರೈ ಮಾಡೋಣ ಅಂದ್ಕೊಂಡೆ. ಮೇ ಬಿ ಒಂದು 100 ಟೈಮ್ ಪ್ರಾಕ್ಟೀಸ್ ಮಾಡಿದ್ದೀನಿ. ಕಾನ್ಫಿಡೆನ್ಸ್ ಹೆಂಗಿದೆ ಅಂದರೆ ಕಮೆಂಟ್ ಮಾಡಿ, ಇಂಪ್ರೂವ್ ಮಾಡ್ಕೊಂಡಿದ್ದೀರಿ, ಖಂಡಿತ ಮಾಡ್ಕೊತೀನಿ. ಇದೆಲ್ಲ ಓಕೆ. ವಿಡಿಯೋ ಮಾಡಬೇಕಂದ್ರೆ ಎರಡ ಹೇಳಿ, ಕ್ಯಾಮ್ರಾ, ಎಕ್ವಿಪ್ಮೆಂಟ್ಸು, ಆಡಿಯೋ, ಎಡಿಟಿಂಗ್ ಅಂತ 108. ಸೊ ಇಂಥದ್ದನ್ನೆಲ್ಲ ಕಲಿಯೋಕ್ಕೆ ನಮಗೊಬ್ಬ ಟೀಚರ್ ಅಂತ ಇರೋದು ಯೂಟ್ಯೂಬ್ ಅಲ್ವಾ. ಸೊ ಯಾಕೆ ಲೇಟು ಅಂತ ಅಂದ್ಕೊಂಡು ಅದನ್ನು ಟ್ರೈ ಮಾಡಿದೆ. ಗಂಟೆಗಟ್ಟಲೆ ಬಂದು ಸಜೆಸ್ಟ್ ಮಾಡಿರೋ ವೀಡಿಯೋಸ್ ಎಲ್ಲ ನೋಡಿದ್ದೀನಿ. ಆದರೆ ಕಲ್ತ್ನೋ ಇಲ್ಲೋ ಗೊತ್ತಿಲ್ಲ, ಆದರೆ ಅನಿಸಿದ್ದು ಒಂದೇ, ಶುರು ಮಾಡೋಕ್ಕೆ ಇಷ್ಟು ಸಾಕು ಅಂತ. ಸೊ ಯಾಕೆ ಲೇಟು ಅಂದ್ಕೊಂಡು ಫಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ನನ್ನ ಚಿಕ್ಕ ಸ್ಟೋರಿ. ಸೊ ನೆಕ್ಸ್ಟ್ ಏನಾಯಿತು ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ. ವೆಯ್ಟ್ ಮತ್ತೆ ನೆಕ್ಸ್ಟ್ ವೀಡಿಯೋ ಬರಬೇಕಂದ್ರೆ ನಿಮಗೆ ಹೆಸರು ನೆನ್ಪಿಟ್ಕೊಬೇಕಲ್ಲ. ಹೆಸರು ನೆನ್ಪಿಟ್ಕೊಳೋದು ಕಷ್ಟ ಆಗುತ್ತೆ. ಸೊ ಬೆಟರ್ ಫಾಲೋ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನೇ ಬರ್ತೀನಿ ಸ್ಟೋರಿ ತೊಗೊಂಡು ಹೇಳೋಕ್ಕೆ.